ಮೂರ್ತಿಯನ್ನು ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಒಬ್ಬರು ಮಾಡಿಸಾಗಿದೆ. ಇವತ್ತು ಒಬ್ರು ಯಾರೋ ಒಬ್ರು ದಾನಿಗಳು ಸ್ಥಳ ಕೊಟ್ಟಿದ್ದಾರೆ. ಒಬ್ರು ನಾಗರಾಳ ಮಲ್ಲಣ್ಣ ಸಾವ್ಕಾರ್ ಅವರು ಅಂತಂದ್ರೆ ಮಾಡಿಸ್ತಾ ಇದ್ದಾರೆ. ಅವರಿಗೆ ಇಡೀ ಪಕ್ಷದ ವತಿಯಿಂದ, ದೇವೇಗೌಡರ ಕುಟುಂಬದ ವತಿಯಿಂದ, ವೈಯಕ್ತಿಕವಾಗಿ ನಮ್ಮಿಂದ ಏನಪ್ಪ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ಸರ್, ಈಗಾಗಲೇ ಈ ಭಾಗದಾಗ ಬಹುತೇಕ ಸಲ ದೊಡ್ಡವರು ಹೇಳ್ತಿರ್ತಾರೆ, ಶರಣಗೌಡ ನಾವು ಅನೇಕ ಸಲ ಅಧಿಕಾರದಾಗ ಬಂದಾಗ ಅನೇಕ ಕೆಲಸಗಳನ್ನು ಕಲ್ಯಾಣ ನಾಡಿಗೆ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ನಾವು ಅನೇಕ ಕೆಲಸಗಳನ್ನು ಮಾಡಿವಿ. ಮತ ಅಂತ ತಿಳ್ಕೊಂಡು ಬಂದಾಗ ಯಾಕೆ ಜನ ನಮ್ಮನ್ನು ಏನಪ್ಪಂತಂದ್ರೆ ತಿರಸ್ಕಾರ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿದರು. ಖಂಡಿತವಾಗಿಯೂ ಅದು ನಿಮ್ಮ ತಪ್ಪಲ್ಲ ಸರ್. ಸ್ಥಳೀಯವಾಗಿ ಇರ್ತಕ್ಕಂಥ ನಾವು ಯಾರನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ, ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಕೊರತೆ ಆಗ್ತದೆ ವಿನ ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ, ಆಗೋದು ಇಲ್ಲ. ಯಾಕಂತಂದರೆ ನಮ್ಗೆ ಹೇಳಿದ್ರೆ ಈಗ ಹನುಮಂತಪ್ಪಣ್ಣವ್ರು ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದರು ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ದಾಗ ಅಂತ ತಿಳ್ಕೊಂಡು. ಅವ್ರು ಏನು ಕೊಟ್ರಿ? ನಮ್ಗೆ ಏನೂ ಕೊಡಲಿಲ್ಲ. ನೀವು ಈ ಭಾಗದ ಜನರಿಗೆ, ನಾವೆಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯಕ್ಕೆ ಹೋಗೋರಿಗೆ, ರೈತರ ಹೊಲಗಳಿಗೆ ನೀರು ಕೊಟ್ರಿ. ನಾನೆಲ್ಲೋ ಕೇಳ್ತಿದ್ದೆ, ಮೈಸೂರು ರಾಜರದು ಮೂರ್ತಿ ಮಾಡಿಸಿದ್ರು, ವಿಶ್ವೇಶ್ವರಯ್ಯ ಅವ್ರದ್ದು ಮೂರ್ತಿ ಮಾಡಿಸಿದ್ರು ನೀರಾವರಿಗೋಸ್ಕರ. ಅದು ಬಿಟ್ಟರೆ ಈ ರಾಜ್ಯದಾಗ ಯಾರ್ದಾದ್ರೂ ನೀರಾವರಿಗೋಸ್ಕರ ಮಾಡಿಸಿರ್ತಕ್ಕಂಥ ಮೂರ್ತಿ ಯಾರ್ದಾದ್ರೂ ಇದ್ರೆ ಅದು ದೇವೇಗೌಡರದು ಮಾತ್ರ ಅಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅದು ನಮ್ಮ ಭಾಗದು. ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಅದು. ಇವತ್ತು ರಾಯಚೂರು ಜಿಲ್ಲೆದಾಗ ದೇವದುರ್ಗದಾಗ ದೇವೇಗೌಡರ ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಅದು. ಸರ್, ನಾವು ಇಲ್ಲಿ ಮತ ಆಗಿ ಅಭ್ಯರ್ಥಿಗಳನ್ನು ಆಯ್ಕೆ ಕಳಿಸ್ತಾರೇ ಇಲ್ಲ ನಮ್ಮ ಜನ. ಆದರೆ ನಿಮ್ಮನ್ನ, ನಿಮ್ಮ ಕುಟುಂಬದವ್ರನ್ನ ತಲೆ ಮಾಂತ್ರಕ್ಕೂ ನಿಮ್ಮನ್ನ ಏನಪ್ಪಂತಂದ್ರೆ ನೆನ್ಪಿಡ್ತಾರಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ ನಾವು. ಯಾಕಂತಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿರಿ. ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳಾಗಿ ಸಿಕ್ಕಿರ್ತಕ್ಕಂಥ ಅವಧಿ ಸ್ವಲ್ಪನೇ, ಆದ್ರೆ ಸಿಕ್ಕಿರ್ತಕ್ಕಂಥ ಅವಧಿದಾಗ ನಾವು ಮಾಡಿರ್ತಕ್ಕಂಥ ಕೆಲಸ ಜನರ ಮನಸ್ಸಿನಾಗ ಯಾವತ್ತೂ, ಈ ಭಾಗದ ಜನರ ಮನಸ್ಸಿನಾಗ ಇದೆ ಮತ್ತು ಇರುತ್ತೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಲಿಂದ ಹೇಳ್ಬೇಕಾಗುತ್ತದೆ. ಆದ್ರೆ ಒಂದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕ ಬಂದಿರತಕ್ಕಂಥದ್ದು, ಯಾದಗಿರಿಯಿಂದ ಇವತ್ತು ಬಂದಿರತಕ್ಕಂಥದ್ದು ಒಂದೇ ಸರ್. ಈ ಭಾಗದ ಜನರ ನೀರಾವರಿಗಳಿಗಾಗಿ ನಾವು ಬೇರೆ ಬೇರೆ ಊರುಗಳಿಗೆ ದುಡಿಯಕ್ಕೆ ಹೋಗ್ತಕ್ಕಂಥ ಸಂದರ್ಭನ ನೀವು ತಪ್ಪಿಸಿರಿ. ನಾವು ಒಂದನ್ನ ಹೇಳ್ಬೇಕು. ಯಾಕಂತಂದ್ರೆ ನೀವು ಹೇಳಿದ್ರೆ ಮಾತ್ರ ಈ ಕೇಂದ್ರ ಸರ್ಕಾರದಾಗ ನರೇಂದ್ರ ಮೋದಿ ಅವರು ತಮ್ಮ ಮಾತು ಕೇಳ್ತಾರೆ. ಮೊನ್ನೆ ಕುಮಾರಣ್ಣವ್ರು ಏನಪ್ಪ ಕೈಗಾರಿಕಾ ಸಚಿವರಿದ್ದಾರೆ ಕೇಂದ್ರದಲ್ಲಿ. ನಮ್ಮ ಭಾಗದ ಜನ, ಬಹುತೇಕ ಜನ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದವರು ನಾವು ಬೇರೆ ಬೇರೆ ಊರಿಗೆ ದುಡಿಯಕ್ಕೆ ಹೋಗ್ತೀವಿ. ಅದನ್ನು ತಮ್ಮ ಒಂದು ಆದೇಶದ ಮೇಲೆ ಏನಾದರೂ ಆದರೆ ಮುಂದಿನ ಪೀಳಿಗೆಗೆ, ಇನ್ನೂ 4-5 ಪೀಳಿಗೆನೂ ದೇವೇಗೌಡರನ್ನ ಶಾಶ್ವತವಾಗಿ ನಾವು ನೆನ್ಪಿಡ್ತೀವಿ ಅಂತ ತಿಳ್ಕೊಂಡೇ ಹೇಳ ಬಯಸ್ಬೇಕಾಗ್ತದೆ. ಯಾಕಂದ್ರೆ ಈ ಭಾಗದಾಗ ಸ್ವಲ್ಪ ನಮ್ಮ ಯುವಕರಿಗೆ ಕೈಗಳಿಗೆ ಕೆಲಸ ಅದು ತಮ್ಮಿಂದ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ಪಕ್ಷ ಸಂಘಟನೆ ಜನರೊಂದಿಗೆ ಜನತಾದಳ ಅಂತ ತಿಳ್ಕೊಂಡು ಯುವ ನಾಯಕರು ಇವತ್ತು ಬಹಳ ಉರುಪಿನಿಂದ ಎಲ್ಲ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ. ತಮ್ಮ ಒಂದು ಸ್ಪಂದನೆ, ತಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ, ನಮ್ಮ ಪಕ್ಷದ ಮೇಲೆ ಇರಲಿ ಅಂತ ತಿಳ್ಕೊಂಡು ಹೇಳಿ ಮಾನ್ಯ ಸಹೋದರಿ ಜಿ ಕರಿಯಮ್ಮ ನಾಯಕ್ ಅವರು ಬಹಳ ಅದ್ಭುತವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದರು. ಮತ್ತು ಯಾವಾಗಲೂ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಇರ್ಬೋದು, ಇವಾಗಿರ್ಬೋದು, ಯಾವತ್ತೂ ಯಾವುದೇ ಕಾರ್ಯಕ್ರಮಗಳಾದರೆ ಸಹೋದರರೇ ನೀವು ಬರಬೇಕು ಅಂತ ತಿಳ್ಕೊಂಡು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಅದೇ ರೀತಿ ಅವ್ರ ಮೇಲೆ, ಪಕ್ಷದ ಮೇಲೆ ಮತ್ತು ಕರಿಯಮ್ಮ ಅವ್ರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ ಅಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ, ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳಿ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ಜೈ ಜೆಡಿಎಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.